ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರತಾಪ್ ಫಿಟ್ನೆಸ್ ಕನ್ನಡಿಗ. ತಮ್ಮನೇ ನೋಡಿದ್ರೆ ಅರ್ಥ ಆಗಿರುತ್ತೆ. ಸೊ ಇವತ್ತು ಬ್ಲಾಗ್ ಬಂದು ನಮ್ಮನೆ. ಸೊ ಎಲ್ಲ ನಮ್ಮನೆ ಯಾವ ಥರ ಇರುತ್ತೆ, ಸೊ ಎಲ್ಲ ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಸೊ ನಮ್ಮ ಮನೆ ಬಂದು ಚಿಕ್ಕ ಮನೆನೇ. ಈಗ ಒಂದು 3 ವರ್ಷ ಹಿಂದೆನೆ ಮನೆ ಕಟ್ಟಿದ್ದು ರೀಸೆಂಟ್ ಆಗಿ. ಸೊ ಎಜುಕೇಶನ್ ಆದ್ಮೇಲೆ ಸೊ ನಮ್ಮ ಬಿಸ್ನೆಸ್ ಬಂದು, ಸೊ ಮನೆ ಒಂದು ನಮ್ಮ ಮನೆ ಹಳೆ ಮನೆ ಬಂದು ಚಿಕ್ಕದಾಗಿತ್ತು. ಸೊ ಬಿಸ್ನೆಸ್ ಬಂದು ಒಂದು ಸ್ವಲ್ಪ ಹಣ ಸೇವ್ ಮಾಡಿಕೊಂಡು ಸೊ ಮನೆ ಆದ್ರೆ ಕಟ್ಟಿದೆ. ನನಗಂತೂ ಐಡಿಯಾ ಇರಲ್ಲ ಯಾವ ಥರ ಕಟ್ಟಬೇಕೇನೋ ಅಂತ. ಚಿಕ್ಕದಾಗ ಕಟ್ಕೊಂಡಿದ್ದೀನಿ, ಆದರೆ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಫಸ್ಟ್ಗಾದ್ರೆ ಎಂಟ್ರೆನ್ಸಿಂದ ತೋರಿಸ್ತೀನಿ. ಚೆನ್ನಾಗಿರುತ್ತೆ, ಬಟ್ ಚಿಕ್ಕದಾಗಿರುತ್ತೆ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಇದಾದರೆ ನಮ್ಮದು ಮನೆ ಎಂಟ್ರೆನ್ಸ್ ಆದರೆ ಇಲ್ಲಿ ಪಾರ್ಕಿಂಗ್ಗೆ ಬೈಕ್ ಆಗಲಿ ನಮ್ಮ ಟೆಂಪೋ ಆಗಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಸೊ ಇದಾದರೆ ನಂದು ಫಸ್ಟ್ ಬೈಕು ನಮ್ಮ ಫ್ರೆಂಡ್ ಅದು ತೊಗೊಂಡಿದ್ದು. ಅವಾಗ ಅಮೌಂಟ್ ಇರಲ್ಲ, ಅವನ ಹತ್ರ ಬೈ ಮಾಡ್ಕೊಂಡಿದ್ದೆ. ಸೊ ಅದು ಬಿಟ್ಟು ಇದು ನಮ್ಮ ಅಪ್ಪವ್ರ ಎಕ್ಸಲು. ಸೊ ಈಗ ತಾನೇ ಒಂದು 6 ತಿಂಗಳಿಂದೆ ಸೊ ಬೈಕ್ ತೊಗೊಂಡು ಆ್ಯಕ್ಸಿಸ್ಸು. ಅದು ಬಿಟ್ಟು ನಮ್ಮ ನಾಯಿಗೆ ಬೋನ್ ಇದೆ. ಇದು ಸೈಕಲು. ಚಿಕ್ಕ ವಯಸ್ಸಲ್ಲಿ ನಮಗೆ ಸೈಕಲೇ ಸಿಗ್ತಾ ಇರಲ್ಲ, ಅಂಥದ್ರಲ್ಲಿ ಒಂದು 7 ವರ್ಷದಿಂದ ಇಲ್ಲೇ ಇದೆ. ಸೊ ಇದನ್ನ ರೆಡಿ ಮಾಡಿಸಿಲ್ಲ. ಚಿಕ್ಕ ವಯಸ್ಸಲ್ಲಿ ಸಿಕ್ಕರೆ ಸಾಕು ಅಂದ್ಕೊಂಡಿದ್ರೆ ಈ ಸೈಕಲ್ ತುಳಿಯೋಕ್ಕೆ ಅಷ್ಟು ಇಷ್ಟಪಡ್ತಾ ಇದ್ರೆ. ಈಗ ನೋಡಿದ್ರೆ ಅನಾಥ ಆಗಿಬಿಟ್ಟಿದೆ. ಸೊ ಇದಾದರೆ ನಮ್ಮದು ಎಂಟ್ರೆನ್ಸು ಮನೆಯಲ್ಲೇ. ಸೊ ನಮ್ಮ ಮನಿ ಪ್ಲಾಂಟ್ ಇಕ್ಕಿದ್ರೆ ದುಡ್ಡು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸೊ ಅವ್ರ ಆಸೆ. ಸೊ ಇದಾದರೆ ನಮ್ಮವರು ಎಲೆ ಇಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ. ಸೊ ಬನ್ನಿ ನೋಡೋಣ. ಇದು ನಮ್ಮವ್ರದ್ದು ಚಿಕ್ಕ ಪ್ರಪಂಚ. ಸೊ ಅವ್ರದ್ದು ಗಿಡಗಳು, ಸೊ ಅವ್ರ ಹೂವು, ಸೊ ಮೆಹಂದಿ ಎಲೆ ಎಲ್ಲ, ಸೊ ಮೆಹಂದಿ ಗಿಡ ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟು ಚೇಪೆಕಾಯಿ ಗಿಡ ಅಲ್ಲಿದೆ. ಸೊ ನಾವೇನನ್ನ ಗಿಡಗಳನ್ನ ಇಕ್ಬಿಟ್ರೆ ಒಂದೇ ದಿನಕ್ಕೆ ಸತ್ತೋಗುತ್ತೆ. ಸೊ ದಾಳಿಂಬೆ ಗಿಡ ಬೇರೆ ಇದೆ. ಸೊ ಇದರಲ್ಲಿ ಆರೆಂಜ್ ಗಿಡ, ಸೊ ನೇರಳೆ ಗಿಡ, ಸೊ ಪಪ್ಪಾಯ ಗಿಡಗಳೆಲ್ಲ ಇದೆ. ಸೊ ಅದು ಬಿಟ್ಟು ನಮ್ಮ ಫಸ್ಟ್ ಮನೆ ಮಗಳು, ಇವಳ ಹೆಸರು ಬಂದು ಸೋನಿ ಅಂದ್ಬಿಟ್ಟು 2018 ತಗೊಂಬಂದಿದ್ದೆ. ಇದು 30,000 ಕೊಟ್ಟು ತಗೊಂಬಂದಿದ್ದು. ತುಂಬಾ ಜನ ಹೇಳ್ತಾ ಇದ್ರು ಇದನ್ನ ಸಾಕಕ್ ಹೋಗ್ಬೇಡ, ತುಂಬಾ ಡೇಂಜರಸ್ ನಾಯಿ, ವರ್ಲ್ಡಲ್ಲಿ ಡೇಂಜರಸ್ ನಾಯಿ ಅಂದ್ರೆ ಇದೇ ಪಿಟ್ಬುಲ್ ಅಂದ್ಬಿಟ್ಟು. ಸೊ ಆದ್ರೇನು ನನ್ ತುಂಬಾ ಇಷ್ಟಪಟ್ಟು ಈ ಕಲರ್ ನೋಡಿ ತಗೊಬಂದಿದ್ದೆ. ಸೊ ನಮ್ಮ ಮನೆಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಸೊ ನಮಗೂ ಚೇಂಜಸ್ ಆಯ್ತು. ಇವನು ತುಂಬಾ ಪ್ರೀತಿ ಇವನು. ಸೊ ಎಲ್ಲರಿಗೂ ಇವನಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ನನಗಾದ್ರೆ ತುಂಬಾ ಇಷ್ಟ. ಸೊ ಇದುವರೆಗೆ ಯಾರನ್ನೂ ಏನು ಮಾಡಿಲ್ಲ. ಸೊ ಫ್ರೆಂಡ್ಲಿ ಡಾಗು, ನೀವು ಅನ್ಕೊಂಡಂಗೆ ಡೇಂಜರಸ್ ಏನೂ ಅಲ್ಲ, ತುಂಬಾ ಚೆನ್ನಾಗಿರುತ್ತಾನೆ. ಇದಾದ್ರೆ ಲವ್ ಬರ್ಡ್ಸು. ಸೊ ನಮ್ಮ ಮಕ್ಳಿಗೆ ಆಟ ಆಡೋಕೆ ತಂದಿದ್ದು. ಸೊ ನಮ್ಮ ಅಪ್ಪಗೆ ಈ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರನೇ ಇಷ್ಟೆಲ್ಲ ಇದೆ, ಪಕ್ಷಿಗಳಿದೆ. ಸೊ ನಾಯಿಗಳು, ಬೆಕ್ಕೆಲ್ಲ ಇದೆ. ಬನ್ನಿ ತೋರಿಸ್ತೀನಿ ಬೆಕ್ಕು ಯಾವ ತರ ಇದೆ ಅಂತ. ಸೊ ನಿನ್ನೆ ತಾನೇ ತಗೊಂಬಂದು ನಮ್ಮ ಅಪ್ಪ ಅವ್ರಿಗೆ ತುಂಬಾ ಇಷ್ಟ ಅಂದ್ಬಿಟ್ಟು ಯಾರೋ ನಮ್ಮ ಅಪ್ಪ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಬೆಕ್ಕು. ಅದು ತುಂಬಾ ಚೆನ್ನಾಗಿದೆ. ನೋಡೋಣ ಬನ್ನಿ ಯಾವ ತರ ಇದೆ ಅಂತ ತೋರಿಸ್ತೀನಿ. ಬೆಕ್ಕು ನಿನ್ನೆ ತಗೊಂಬಂದಿದ್ದು. ಇದರ ಹೆಸರು ಬಂದು ಸಿಂಹ ಅಂತೆ. ಸೊ ನಾನು ಯಾವತ್ತೂ ಸಾಕಿಲ್ಲ, ಇದೆ ಫಸ್ಟ್ ಟೈಮ್ ಈ ಬೆಕ್ಕನ್ನ ಸಾಕ್ತಾ ಇರೋದು. ಸೊ ನಮ್ಮ ಅಪ್ಪ ಅವ್ರಿಗೆ ಇದು ಬೆಕ್ಕಾಗ್ಲಿ ನಾಯಿ ಆಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಸೊ ನಾವು ನೋಡ್ಕೊಂಡಿಲ್ಲ ಅಂದ್ರೂ ಅವ್ರು ಡೈಲಿ ವಾಕಿಂಗ್ ಆಗಲಿ, ಸೊ ಅದಕ್ಕೆ ಫುಡ್ಡೇ ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊತಾರೆ. ಸೊ ಇದಕ್ಕೆ ವಾಶ್ ಎಲ್ಲ ವೀಕ್ಲಿ ಒನ್ಸ್ ಟೈಮು ಸೊ ಇದನ್ನೆಲ್ಲ ವಾಶ್ ಮಾಡ್ಕೊತಾರೆ. ಸೊ ಟೋಟಲ್ ಆಗಿ ಸೊ ನಮ್ಮ ಮನೆಯಲ್ಲಿ ಸೊ ಪ್ರಾಣಿ ಪಕ್ಷಿಗಳೆಲ್ಲ ಟೋಟಲ್ ಆಗಿ ನಮ್ಮ ಅಪ್ಪನೇ ಸೊ ಕೇರ್ ಮಾಡ್ಕೊಳೋದು. ತುಂಬ ಚೆನ್ನಾಗಿ ಸಾಕೊಂತಾರೆ. ಸಿಂಹ ಇದಾದರೆ ನಮ್ಮದು ಚಿಕ್ಕದು 2 ನಾಯಿ. ಸೊ ನೋಡಿ, ಇದು ಯಾರೋ ಗಿಫ್ಟ್ ಕೊಟ್ಟಿದ್ದು. ಇವನ ಹೆಸರು ಸೋಪೆ ಅಂದ್ಬಿಟ್ಟು. ಬಲೆ ಚೂಟಿ, ನೋಡಿದ್ರೆ ಕಚ್ಚಕ್ಕೆ ಬಂದ್ಬಿಡ್ತಾನೆ. ಸೊ ನೈಟು ಮನೆ ಹತ್ರಕ್ಕ ಯಾರನ್ನ ಬರ್ಬೇಕಂದ್ರೆ ಯಾರು ಬರೋಕ್ ಬಿಡಲ್ಲ. ಸೊ ಬೈಕ್ ಪಾರ್ಕಿಂಗ್ ಆಗಲಿ, ಟೆಂಪೋ ಪಾರ್ಕಿಂಗ್ ಎಲ್ಲ ಇದೆ. ಸೊ ನನ್ನ ಹತ್ರ ಕಾರ್ ಇಲ್ಲ ಸದ್ಯಕ್ಕೆ, ಬುಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದಾದರೆ ನಮ್ಮ ಮನೆ ಎಂಟ್ರೆನ್ಸು. ಬನ್ನಿ ನೋಡೋಣ. ಸೊ ಇದಾದರೆ ಹಾಲು. ಸೊ ದೊಡ್ಡದ ಒಂದು ಟಿ ವಿ ಇದೆ. ಮನೆಯಲ್ಲಿ ಚಿಕ್ಕ ಮನೆ ಇದ್ದಾಗ ಟಿ ವಿ ಇಲ್ಲ ಅಂದ್ಬಿಟ್ಟು, ಸೊ ದೊಡ್ಡದಾಗಿಲ್ಲ ಅಂದ್ಬಿಟ್ಟು ನಾನು ಟಿ ವಿ ತಗೊಂಡ್ಬಂದಿದ್ದು. ಇದು ಈ ಮೂಲೆಯಲ್ಲೇ ಸೊ ನನ್ನ ಜುಮ್ ಬ್ಯಾಗ್ ಆಗಲಿ ಸೊ ಎಲ್ಲ ಪ್ರತಿಯೊಂದು ಇಕ್ಕಿದ್ದೀನಿ. ಅದು ಬಿಟ್ಟು ಸೊ ನನ್ನ ಮೆಡ್ಲ್ಸು ನೋಡ್ಬೋದು, ಇದು ನನ್ನ ಮೆಡ್ಲ್ಸು. ಸೊ ಫಸ್ಟ್ಗಾದ್ರೆ ನಾನು ಗೋವಲ್ಲಿ ಮಾಡಿದ್ದೆ. ಟೋಟಲ್ ಆಗಿ 10 ಮೆಡಲ್ಸ್ ಇದೆ. ಗೋವಲ್ಲಿ 3 ಮೆಡಲ್ಸ್ ವಿನ್ ಆಗಿದೆ, ಬೆಂಗಳೂರಲ್ಲಿ 3 ಮೆಡಲ್ಸು, ಸೊ ಹೈದರಾಬಾದಲ್ಲಿ 3 ಮೆಡಲ್ಸು, ಟೋಟಲ್ 9 ಮೆಡಲ್ಸ್ ಏನಿದೆ. ಅದು ಬಿಟ್ಟು ಸೊ ಇದು ನನ್ನ ಸರ್ಟಿಫಿಕೇಟ್, ಗೋಲ್ ಕಾಂಪಿಟೇಷನ್ ಮಾಡಿದಾಗ ಸರ್ಟಿಫಿಕೇಟ್ ಕೊಟ್ಟಿದ್ರು. ಸೊ ಅದಾದ್ಮೇಲೆ ಇದು ನಮ್ಮ ದೇವ್ರ ಮನೆ. ಸೊ ನಾನು ಯಾವತ್ತೂ ಪೂಜೆನೇ ಮಾಡಲ್ಲ ದೇವ್ರಿಗೆ, ಯಾಕಂದ್ರೆ ಯಾವಾಗೂ ನಾನು ಚಿಂತನೆ ಇರ್ತೀನಿ.
ಸೊ ಒಂದು ವರ್ಷದಲ್ಲಿ ಒಂದಿನೂ ಮಿಸ್ ಮಾಡಲ್ಲ. ಸೊ ಇದಾದ್ರೆ ನಮ್ಮ ದೇವ್ರ ಮನೆ. ಸೊ ನಮ್ಮ ಮನೆ ದೇವ್ರಿದು. ಅದು ಬಿಟ್ಟು ಇದು ನಮ್ಮ ರೂಮು, ಚಿಕ್ಕ ರೂಮು. ಅದಾದ್ಮೇಲೆ ನನ್ನ ಕಿಚನು. ಸೊ ನನಗೆ ಏನೇನು ಬೇಕು ಎಲ್ಲ ಅಂದ್ರೆ ಫ್ರೀ ಆಗಿರುತ್ತೆ ಕಿಚನ್ ಬಂದು. ಇದು ಬಂದು ನಂದು ಈ ಕಬೋರ್ಡ್ ಅಲ್ಲಿ ಸಪ್ಲಿಮೆಂಟರಿ ಇದೆ. ಸೊ ಏನೇನು ಯೂಸ್ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ನಾನಾದ್ರೆ ನಾರ್ಮಲು ಸೊ ವೇ ಪ್ರೋಟೀನು, ಕ್ರಿಯೇಟಿನು, ಫಿಶ್ ಆಯಿಲ್, ಮಲ್ಟಿವಿಟಮಿನ್ ಇರುತ್ತೆ. ಸೊ ಇದು ನನ್ನ ರೂಮ್ ಬಂದು, ಇದು ನನ್ನ ರೂಮು, ಚಿಕ್ಕ ರೂಮೇ. ಸೊ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಇದರಲ್ಲಿ. ಸೊ ಮೇಲೆ ಬಂದ್ರೆ ಚಿಕ್ಕದಾಗಿ ಒಂದು ರೂಮ್ ಇದೆ. ಸೊ ಇದು ನಮ್ಮ ತಮ್ಮ ಸ್ಟೇ ಆಗಿರ್ತಾನೆ ಇಲ್ಲಿ. ಸೊ ಅದು ಬಿಟ್ಟು ಮೇಲೆ ಇದು ಡ್ರ್ಯಾಗನ್ ಗಿಡ ಫಸ್ಟ್ ಟೈಮ್ ಆದ್ರೆ ಒಂದು 8-10 ಡ್ರ್ಯಾಗನ್ ಬಿಟ್ಟಿತ್ತು. ಇದು ಬಂದು ನಮ್ಮ ಫ್ರೆಂಡ್ ಕೊಟ್ಟಿದ್ದು. ಸೊ ಅವ್ರ ಮೆಮೊರಿಗೋಸ್ಕರನೇ ಇಕ್ಕಿದ್ದೀನಿ. ಇದು ಅಷ್ಟೇ ಡ್ರ್ಯಾಗನ್ನು. ಇದು ವೈಟು, ಇದು ಪಿಂಕ್ ಕಲರ್ ಬರುತ್ತೆ. ಅದು ಬಿಟ್ರೆ ನೋಡ್ರಿ ನಮ್ಮಮ್ಮ ಏನ್ ಮಾಡಿದ್ದಾರೆ. ಸೊ ನಾನು ಪ್ರೋಟೀನ್ ಸಪ್ಲಿಮೆಂಟ್ರಿ ಎಲ್ಲ ಡಬ್ಬಲೆಲ್ಲ ಸೊ ಗಿಡಗಳೆಲ್ಲ ಇಟ್ಬಿಟ್ಟಿದ್ದಾರೆ. ಆಲ್ರೆಡಿ ಗಿಡಗಳೆಲ್ಲ ಮುಂಬಿಟ್ಟಿದೆ. ಇದಾದ್ರೆ ಎಲೆ ಇಟ್ಟಿದ್ರು. ಸೊ ನಮ್ಮವ್ರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಾದ್ರೆ ಎಲೆ ಗಿಡ. ಸೊ ನಾನೇನೋ ಬೈ ಮಿಸ್ ಆಗಿ ವರ್ಕೌಟ್ಗೆ ಏನೋ ಹೋಗಿಲ್ಲ ಅಂದ್ರೆ ಸೊ 2 ಡಂಬಲ್ಸ್ ಇರುತ್ತೆ. ನಾನು ಇದೊಂದು ಬಂದು 2017ರಲ್ಲಿ ಸೊ ನಾನೊಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಆವಾಗ ತಗೊಂಡಿದ್ದು. ನಾನೇನೋ ವರ್ಕೌಟ್ಗೆ ಹೋಗಿಲ್ಲ ಅಂದ್ರೆ ಸೊ ಈ 2 ಡಂಬಲ್ಸ್ ಅಲ್ಲಿ ಸೊ ಏನೇನು ಎಷ್ಟು ಬೇಕು ವೇರಿಯೇಷನ್ ಇದ್ರಲ್ಲಿ ಡಂಬಲ್ಸ್ ಎಲ್ಲ ಮಾಡ್ಕೊಂತೀನಿ. ಇದಾದ್ರೆ ಇಷ್ಟು ನಮ್ಮನೆ. ಇದಾದ್ರೆ ನಮ್ದು ಚಿಕ್ಕ ಮನೆ. ಸೊ ನೋಡ್ಬೋದು 3 ನಾಯಿ ಇದೆ, ಒಂದು ಬೆಕ್ಕಿದೆ. ಸೊ ಲವ್ ಬರ್ಡ್ಸ್ ಎಲ್ಲ ಇದೆ. ನಾನು ನಮ್ಮನೆ ಹಳೆ ಮನೆ ನೋಡಿದ್ರೆ ತುಂಬಾ ಚಿಕ್ಕದಾಗಿತ್ತು. 10 ಕತ್ತೆ ಇದ್ದಿದ್ದು. ಬಾತ್ರೂಮು ಸಪ್ರೇಟ್ ರೂಮ್ ಏನು ಇಲ್ಲ. ಸೊ ಈ ಮನೆ ಕಟ್ಕೊಂಡಿದ್ದು ರೀಸೆಂಟ್ ಆಗಿ 3 ಇಯರ್ಸ್ ಬಿಫೋರೇ ಕಟ್ಕೊಂಡಿದ್ದು. ನಮ್ಮ ಕನಸು. ಸೊ ಮಿಡಲ್ ಕ್ಲಾಸ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಆಸೆ, ಮನೆ ಕಟ್ಕೊಬೇಕು ನಾವು ಅಂತ. ಸೊ ಅದೇ ಥರನೇ ನಮ್ಮಮ್ಮರ ಆಸೆ. ಸೊ ಕನಸು ನನ್ಸು ಮಾಡಿದ್ದೆ. ಸೊ ನಾವೇ ತುಂಬ ಕಷ್ಟಪಟ್ಟು ಮನೆ ಕಟ್ಕೊಂಡ್ರಿ. ನಮ್ಗೆ ಯಾವ ಥರ ಕಟ್ಟಬೇಕು ಏನಂತ ಐಡಿಯಾ ಇರಲಿಲ್ಲ. ಸೊ ನೆಕ್ಸ್ಟ್ ಏನೇನು ಕಟ್ಬೇಕಂದ್ರೆ ಇನ್ನೂ ಬೆಟರಾಗಿ ಕಟ್ಕೊಂತೀರಿ, ಚೆನ್ನಾಗಿ ಕಟ್ಕೊಂತೀರಿ. ನಮಗೂ ಒಂದು ಆಸೆ, ಇನ್ನೂ ಒಂದು ದೊಡ್ಡದೋಗ ಮನೆ ಕಟ್ಬೇಕಂತ. ನೋಡೋಣ ಆ ಭಗವಂತ ಯಾವ ಥರ ಕರ್ಕೊಂಡು ಹೋಗ್ತಾನೆ. ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ದೇವರೇ ನೋಡ್ಕೊಬೇಕು. ಸೊ ನಮ್ಮ ಪ್ರಯತ್ನ ಪಡ್ತಾ ಇರೋಣ. ಸೊ ನನ್ನ ಬ್ಲಾಗ್ ಏನು ಇಷ್ಟ ಆಗಿದ್ರೆ ಮರಿದಿರ ಲೈಕು, ಶೇರು, ಕಮೆಂಟ್ ಮಾಡಿ. ಸೊ ಅದೇ ಥರ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಬಾಯ್.